ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಪೊಲೀಸ್, ಬ್ಯಾಂಕ್ ಅವರು, DRCS ಎಲ್ಲ ಸೇರಿಕೊಂಡು ಮೀಟಿಂಗನ್ನು ಮಾಡಿದ್ದೀವಿ. ಕೆಲವೊಂದು ಕಂಪ್ಲೇಂಟ್ಸ್ ನಮಗೆ ಬಂತು, ಎಂಟೈರ್ ಸ್ಟೇಟಲ್ಲಿ ಬಂತು. ನಮ್ಮ ಜಿಲ್ಲೆಯಲ್ಲೂ ಕೂಡ ಕೆಲವೊಂದು ಕಂಪ್ಲೇಂಟ್ಸ್ ಇತ್ತು. ಬಟ್ ಕೆಲವೊಂದು ಕಡೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಹೈಯರ್ ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಲೆಂಡಿಂಗನ್ನು ಕೊಡ್ತಾ ಇದ್ದಾರೆ. ಮತ್ತು ರಿಕವರಿ ಮಾಡುವಾಗ ಹರಾಸ್ಮೆಂಟ್ ಆಗ್ತಾ ಇದೆ. ಮತ್ತು ಸೇಮ್ ಪರ್ಸನ್ಗೆ 3-4 ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ಹೋಗಿ ಲೆಂಡ್ ಮಾಡಿದಾಗ ಅವರಿಗೆ ರೀಪೇಮೆಂಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಮತ್ತು ರಿಕವರಿ ಮಾಡುವಾಗ ಸೇಮ್ ಹರಾಸ್ಮೆಂಟ್ಸ್ ಆಗುತ್ತೆ. RBIನಲ್ಲಿ ಕ್ಲಿಯರ್ ಆಗಿ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ, ಅದನ್ನು ಫಾಲೋ ಮಾಡದೆ ಕೂಡ ಲೆಂಡಿಂಗ್ ಆಗ್ತಾ ಇದೆ ಅಂತ ಕೆಲವೊಂದು ಕಂಪ್ಲೇಂಟ್ಸ್ ಇತ್ತು. ಸೊ ಇವತ್ತು ಎಲ್ಲರಿಗೂ ಕರೆದು ಒಂದು ಡೀಟೇಲ್ ಆಗಿ ಮೀಟಿಂಗ್ ಮಾಡಿ ಚರ್ಚೆ ಮಾಡೋಣ ಅಂತ ಕರೆದಿದ್ದೀವಿ. ಇವತ್ತು ಮೀಟಿಂಗಲ್ಲಿ RBI ಗೈಡ್ಲೈನ್ಸ್ ಏನಿತ್ತು ಅದರಲ್ಲಿ ಏನು ಇನ್ಕಮ್ ಲಿಮಿಟ್ ಎಷ್ಟು ಇದ್ದರೆ ಲೆಂಡ್ ಮಾಡ್ಬೋದು, ಇನ್ಕಮ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಹೆಂಗೆ ಲೆಂಡ್ ಮಾಡಬೇಕು, ಇಂಟ್ರೆಸ್ಟ್ ರೇಟ್ ಎಷ್ಟು ಕೊಡಬೇಕು, ಹೆಂಗೆ ರಿಕವರ್ ಮಾಡಬೇಕು, ರಿಕವರಿ ಏಜೆಂಟ್ ಇಟ್ಕೊಂಡಿದ್ರೆ ಅವರು ಏನು ನಿಯಮಗಳನ್ನು ಪಾಲನೆ ಮಾಡಬೇಕು ಅಂತೆಲ್ಲ ಡೀಟೇಲ್ಡಾಗಿ ಕೊಟ್ಟಿದ್ದೀವಿ. ನಮ್ಮ ವತಿಯಿಂದ ಸಾರ್ವಜನಿಕರಿಗೆ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಮನಿ ಲೆಂಡಿಂಗ್ಗೆ ಹೋಗಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನಿಂದ ತಗೊಳ್ಳುವಾಗ ಫ್ಯಾಕ್ಟ್ ಶೀಟ್ ಅಂತ ಅವ್ರು ಕೊಡ್ತಾರೆ. ಅಂದರೆ ನಿಮಗೆ ಇಷ್ಟು ಲೋನ್ ಕೊಡ್ತೀವಿ, ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇದನ್ನು ನೀವು ಇಷ್ಟು ದಿನದಲ್ಲಿ ಈ ಮೋಡಲ್ಲಿ ನೀವು ಪೇಮೆಂಟ್ ಮಾಡಬೇಕು ಅಂತ ಒಂದು ಫ್ಯಾಕ್ಟ್ ಶೀಟ್ ಮಾಡ್ತಾರೆ. ಅದನ್ನು ಸ್ವಲ್ಪ ಓದ್ಕೊಂಡು ಅದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು, ಇಫ್ ಯು ಆರ್ ರೆಡಿ ಟು ರೀಪೇ, ನಿಮಗೆ ರೀಪೇ ಮಾಡೋ ಕೆಪಾಸಿಟಿ ಇದ್ದರೆ, ನಿಮಗೆ ಒಪ್ಪಿಗೆ ಇದ್ದರೆ ನೀವು ಸೈನ್ ಮಾಡಿಕೊಂಡು ಲೋನನ್ನು ತಗೋಬೇಕು. ಇಲ್ಲಾಂದರೆ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಕೂಡ ನಿಮಗೆ ರೀಪೇಮೆಂಟ್ ಬಗ್ಗೆ ಡೌಟ್ ಇದ್ದರೆ ನೀವು ಹೋಲ್ಡ್ ಆನ್ ಮಾಡಿ ಅಂತ ಕೂಡ ನಮ್ಮ ಸೈಡಿಂದ ಹೇಳಿದ್ದೀವಿ. ಆ್ಯಂಡ್ ಏನಾದರೂ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಕಂಪ್ಲೇಂಟ್ಸ್ ಬಂದಿದ್ದರೆ, ಹರಾಸ್ಮೆಂಟ್ ಆಗ್ತಾ ಇದೆ ಅಂದರೆ ನಮ್ಮ ಸೈಡಿಂದ ಸ್ಟ್ರಿಕ್ಟಾಗಿ ಆ್ಯಕ್ಷನ್ ತಗೊಳ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 7 ಕೇಸ್ ಬುಕ್ ಆಗಿದೆ. ಇನ್ನೂ ಕೂಡ ನಿನ್ನೆ ಮತ್ತು ಮೊನ್ನೆ ಕೂಡ ಇನ್ನೊಂದು ಆಪರೇಷನನ್ನು ಪೊಲೀಸ್ ವತಿಯಿಂದ ಮಾಡಿದ್ದಾರೆ. ಅದು ಕೂಡ ಇವತ್ತು ಈವ್ನಿಂಗ್ ಒಳಗಡೆ ಶೇರ್ ಮಾಡ್ತಾರೆ ತಮ್ಮ ಜೊತೆಗೆ, ಪೇಪರ್ ವರ್ಕ್ ಆಗ್ತಾ ಇದೆ. ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಶಾರ್ಟ್ಲಿ ಪೊಲೀಸ್ ಅವರು ನಿಮ್ಮ ಜೊತೆಗೆ ಶೇರ್ ಮಾಡ್ತಾರೆ. ಸೊ ನಮ್ಮ ವತಿಯಿಂದ ಎನಿ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಆ್ಯಂಡ್ ಈ ಥರ ಹರಾಸ್ಮೆಂಟನ್ನು ಸ್ಟಾಪ್ ಮಾಡೋದಕ್ಕೆ ನಮ್ಮ ಸೈಡಿಂದ ಎವ್ರಿ ಆ್ಯಕ್ಷನ್ ಇಸ್ ಬೀಯಿಂಗ್ ಟೇಕನ್ ಫ್ರಮ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಆ್ಯಂಡ್ ಆಗಿಲ್ಲ ಅಂದರೆ ನೀವು ಸುಮಾರು ಜನ ರೈಸ್ ಮಾಡಿದ್ರೆ ನಮಗೂ ತೊಂದರೆ ಆಗ್ತಾ ಇದೆ ಅಂತ, ಆವಾಗಲೂ ನಾವು ಬಂದು ನಿಂತ್ಕೋಬೇಕು. ಜನರು ಬಂದು ಕಂಪ್ಲೇಂಟ್ ಮಾಡಿದ್ರು ನಾವು ಬಂದು ನಿಂತ್ಕೋಬೇಕು. ನಮಗೆ ಆ ಒಂದು ಸಂದರ್ಭಕ್ಕೆ ನೀವು ತಳ್ಳೋದು ಬೇಡ. ದಯವಿಟ್ಟು ನಿಮ್ಮ ಡ್ಯೂ ಡೆಲಿಜೆನ್ಸನ್ನು ಏನು ಮಾಡಬೇಕು ಮಾಡಿಕೊಂಡು ನಿಮ್ಮ ಕೆಲಸವನ್ನು ಮಾಡಿ. ಸೆಕೆಂಡ್ ಥಿಂಗ್, RBI ಗೈಡ್ಲೈನ್ಸ್ ತುಂಬ ಕ್ಲಿಯರ್ ಆಗಿ ಇದೆ. ಯಾರಿಗೆ ಗೊತ್ತಿಲ್ವೋ ದಯವಿಟ್ಟು ಓದಿ. ಇಟ್ ಇಸ್ ಓನ್ಲಿ ಹಾರ್ಡ್ಲಿ 5-10 ಪೇಜಸ್ ಇದೆ. ಡೀಟೇಲ್ ಆಗಿ ಮೈಕ್ರೋ ಫೈನಾನ್ಸ್ ಅಂದರೆ ಏನು, ಎಷ್ಟು ಲಿಮಿಟ್ಗೆ ಕೊಡ್ಬೋದು, ಇನ್ಕಮ್ ಅಂದರೆ ಏನು, ಹೆಂಗೆ ರೀಪೇಮೆಂಟ್ ಮಾಡಬೇಕು, ಇಂಟ್ರೆಸ್ಟ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಫ್ಯಾಕ್ಟ್ ಶೀಟ್ ಹೆಂಗೆ ಇರಬೇಕು, ನೀವು ಬಹುದು ಏನು ಮಾಡಬಾರದು ಅಂತ ಎಲ್ಲ ಪ್ರತಿಯೊಂದು ಕೂಡ ಈ 10 ಪೇಜಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ನಾವು ಕೂಡ ನಮ್ಮ ತಹಶೀಲ್ದಾರ್ಸ್ ಮತ್ತು ACSಗೆ ತಾಲೂಕು ಹಂತದಲ್ಲಿ, ಈಗ ಎಲ್ಲರೂ ಬರಲಿಕ್ಕೆ ಆಗಿಲ್ಲ, ಕೆಲವೊಬ್ಬರು ಮಾತ್ರ ರೆಪ್ರೆಸೆಂಟ್ ಮಾಡಿದ್ದೀರಾ, ತಾಲೂಕು ಹಂತದಲ್ಲಿ ಮತ್ತೊಮ್ಮೆ ಮೀಟಿಂಗ್ ಮಾಡಲಿಕ್ಕೆ ಹೇಳ್ತೀವಿ. ಆವಾಗ ಜಾಸ್ತಿ ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಪಾರ್ಟಿಸಿಪೇಟ್ ಮಾಡ್ತಾರೆ. ಈ ಗೈಡ್ಲೈನ್ಸನ್ನು ಇನ್ನೂ ಡೀಟೇಲ್ ಆಗಿ ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ತಾಲೂಕು ಲೆವೆಲಲ್ಲಿ ಮೀಟಿಂಗ್ ಮಾಡುವಾಗ ಬ್ಯಾಂಕ್ ಅವರು ಮತ್ತು ARCS ಶುಡ್ ಪಾರ್ಟಿಸಿಪೇಟ್ ಆ್ಯಂಡ್ ಎಕ್ಸ್ಪ್ಲೇನ್. ಜನರಿಗೆ ಫಸ್ಟ್ ತಿಳುವಳಿಕೆ ಕೊಡಿ, ಸೊ ದಟ್ ಅವ್ರಿಗೆ ಗೊತ್ತಾಗುತ್ತೆ ನಾವು ಯಾವುದರಲ್ಲಿ ಹೋಗಿ ಸಿಕ್ಕಾಕೋಬಾರದು ಅಂತ ಗೊತ್ತಾಗುತ್ತೆ. MFIs ವಾಟ್ ದೇ ಶುಡ್ ಫಾಲೋ, ನಾಟ್ ಫಾಲೋ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾವುದು ಅಡ್ವರ್ಸ್ ಲೆಂಡಿಂಗ್ ಮಾಡೋದಕ್ಕೆ ಹೋಗಬಾರದು. ತಾವು ಹಾರ್ಶ್ ಮೆಥಡಲ್ಲಿ ಹರಾಸ್ಮೆಂಟ್ ಮಾಡ್ತಾರಂತೆ ಏನಾದರೂ ಕಂಪ್ಲೇಂಟ್ ಬಂದಿದ್ರೆ ವಿ ವಿಲ್ ನಾಟ್ ಕೀಪ್ ಕ್ವೈಟ್. ನಮ್ಮ ಸೈಡಿಂದ, ಪೊಲೀಸ್ ಸೈಡಿಂದ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ಆಗುತ್ತೆ. ನಮ್ಮ ಜಿಲ್ಲೆನಲ್ಲಿ ಈಗಾಗಲೇ 7 ಕೇಸಸ್ ಬುಕ್ ಆಗಿದೆ. ಲಾಟ್ ಆಫ್ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿದ್ದಾರೆ ಪೊಲೀಸ್ ಅವರು. ರಾತ್ರಿ ಹಗಲು ಇದಕ್ಕೋಸ್ಕರ ನಾವು ಕಂಪ್ಲೇಂಟ್ಸ್ ಕೊಡ್ತಾ ಇದ್ವಿ ಸ್ಟೇಟ್ಗೆ, ನಾವು ಇಷ್ಟು ಕೆಲಸ ನಮ್ಮ ಜಿಲ್ಲೆನಲ್ಲಿ ಆಗ್ತಾ ಇದೆ ಅಂತ. ಸೊ ಪ್ರತಿಯೊಬ್ಬರದ್ದು ಡೀಟೇಲ್ಸ್, ಹೆಸರು, ಫೋನ್ ನಂಬರ್, ಹೆಂಗೆ ಆಪರೇಟ್ ಮಾಡ್ತಾರೆ, ಎಲ್ಲ ಮೋಡಸ್ ಆಫ್ ಆಪರೆಂಡಿ ಪೊಲೀಸ್ ಅವರ ಹತ್ರ ಮಾಹಿತಿ ಇದೆ. ಒಂದು ಕಂಪ್ಲೇಂಟ್, ಒಂದು ಹರಾಸ್ಮೆಂಟ್ ನಮ್ಮ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಬಂದಿದ್ರೆ ವಿ ವಿಲ್ ಬಿ ವೆರಿ ಸ್ಟ್ರಿಕ್ಟ್. ಅದರಲ್ಲಿ ಯಾವುದು ದೇರ್ ಇಸ್ ನೋ ಲೀನಿಯನ್ಸಿ, ವಿ ವಿಲ್ ಆ್ಯಕ್ಟ್ ವೆರಿ ಸ್ಟ್ರಿಕ್ಟ್. ಆಮೇಲೆ ನೀವು ನಮ್ಮ ಹತ್ರ ಬಂದು ರಿಕ್ವೆಸ್ಟ್ ಅಂತ ಏನೂ ಆಗಲ್ಲ, ವಿ ವಿಲ್ ಬಿ ವೆರಿ ವೆರಿ ಸ್ಟ್ರಿಕ್ಟ್. ನಿಮ್ಮ ಹಂತದಲ್ಲಿ ನಿಮ್ಮ ಕೆಳಗಡೆ ಕೆಲಸ ಮಾಡೋರಿಗೆ ದಯವಿಟ್ಟು ಟ್ರೈನಿಂಗ್ ಕೊಡಿ, ಜನರ ಜೊತೆಗೆ ಹೆಂಗೆ ಮಾತಾಡಬೇಕು ಅಂತ. ನಾಳೆ ಅವ್ರು ಏನಾದರೂ ಮಾಡಿಬಿಟ್ಟು ಬಂದರೂ ನಿಮ್ಮ ಮೇಲೆ ಬರ್ತದೆ. ನಾವು ಅವ್ರಿಗೂ ಆ್ಯಕ್ಷನ್ ತಗೊಳ್ತೀವಿ, ನಿಮ್ಮ ಮೇಲೇನೂ ಆ್ಯಕ್ಷನ್ ತಗೊಳ್ತೀವಿ, ನೀವೇ ಬಾಸ್ ಇರ್ತೀರಾ. ಸೊ ದಯವಿಟ್ಟು ನಿಮ್ಮವರಿಗೆ ಹೆಂಗೆ ಮಾತಾಡಬೇಕು, ಮಾತಾಡಬಾರ್ದು ಅಂತ ತಿಳುವಳಿಕೆ ಕೊಡಿ, ಜನರ ಜೊತೆಗೆ ಪ್ರಾಪರ್ ಆಗಿ ನಡ್ಕೋಬೇಕು. ಈಗ ಪೊಲೀಸ್ ಅವರು ಏನು ಹೇಳಿದ್ರು, ನಿಮ್ಮ
ಸೆಕ್ಯೂರಿಟಿಗೆ ನಿಮ್ಮಲ್ಲಿ CCTV ಹಾಕೋದು, ನಿಮ್ಮ ಸೆಕ್ಯೂರಿಟಿಯನ್ನು ಕೂಡ ಎನ್ಶೂರ್ ಮಾಡ್ಕೊಳ್ಳಿ. ಈ ಥರ ಘಟನೆ ಆದಾಗ ನಮಗೂ ಕೂಡ ಹೆಲ್ಪ್ ಆಗುತ್ತೆ ನೀವು ಇನ್ಫಾರ್ಮೇಷನ್ ಕೊಟ್ಟರೆ. ಆ್ಯಂಡ್ ನಮಗಿಂತ ನಿಮಗೆ ಮಾಹಿತಿ ಚೆನ್ನಾಗಿ ಗೊತ್ತಿರ್ತದೆ. ಈಗ ಯಾರು ಏನು ಮಾಡ್ತಾರೆ, ನಿಮ್ಮ ಕಾಂಪಿಟೇಟರ್ಸ್ ಏನು ಮಾಡ್ತಾರೆ, ಯಾರು ಸರಿಯಾಗಿ ಮಾಡ್ತಾರೆ ಇಲ್ಲ ಅಂತ ಗೊತ್ತಿರ್ತದೆ. ದಯವಿಟ್ಟು ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಪೊಲೀಸ್ ಅವರಿಗೆ ಮತ್ತು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗೆ ಶೇರ್ ಮಾಡಿ. ಸುಮಾರು 1143 crores ಇಷ್ಟು ಅಮೌಂಟಲ್ಲಿ NBFCs ವರ್ಕ್, ಮೈಕ್ರೋ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ಸ್ ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಆಲ್ಮೋಸ್ಟ್ 9 crores ಸ್ವಲ್ಪ ಕ್ರಿಟಿಕಲ್ ರಿಕವರಿ ಕ್ರಿಟಿಕಲ್ ಇರುವ ಅಮೌಂಟ್ ಇದೆ. ಕಂಪೇರ್ಡ್ ಟು ಅದರ್ ಡಿಸ್ಟ್ರಿಕ್ಟ್ ನಮ್ಮದು ಪರ್ಸೆಂಟೇಜ್ ಇಸ್ ಲೆಸ್. Critical is less. 9,000 accounts among ಔಟ್ ಆಫ್ ದ 1,84,000 ಅಕೌಂಟಲ್ಲಿ ರಿಸ್ಕ್ ಇರೋದು ಬರೀ 9,000 ಅಕೌಂಟ್ಸ್ ಮಾತ್ರ. ಹೊಸ ಸಂಘಗಳು ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮದು ಇಶ್ಯೂ ಈಸ್ ಮೀಟರ್ ಬಗ್ಗೆ. ಮತ್ತು ಏನು ಬೇರೆ ಮೇಡಮ್ ಅವ್ರು ಹೇಳಿದ್ದಾರೆ, ಹಳಿಯಾಳದಲ್ಲಿ ಇಮಿಡಿಯೇಟ್ಲಿ ಮೇಡಮ್ ಅವರು ತಹಸೀಲ್ದಾರ್ ಇಂಟರ್ವ್ಯೂ ಮಾಡಿದ್ದಾರೆ. ಅದು ಬೇರೆ ಬೇರೆ ಕಡೆ ಕಾಳ ಆಗಿದೆ. ಹಾಗಾಗಿ ಬೇರೆ ಜಿಲ್ಲೆಗೆ ಹೋಲಿಕೆ ಮಾಡಿದರೆ ನಮ್ಮ ಜಿಲ್ಲೆಯಲ್ಲಿ ಆಲ್ರೆಡಿ ನಾವು ನವಂಬರಲ್ಲೇ ಮೇಡಮ್ ಅವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಆಗಿತ್ತು, ಲೀಡ್ ಬ್ಯಾಂಕಲ್ಲಿ ಅದೇ ಮೀಟಿಂಗ್ ಆಗಿತ್ತು. ಮೊನ್ನೆ DG and IGP ಅವರು ಸರ್ಕ್ಯುಲರ್ ಕೊಟ್ಟಿದ್ದು. ನವಂಬರಲ್ಲೇ ಇಷ್ಟು ಕೇಸ್ಗಳು, ಇಷ್ಟು ಮೀಟಿಂಗ್ಗಳು ಮಾಡಿ ನಾವೆಲ್ಲ ಫುಲ್ ಪ್ರಿಪೇರ್ಡ್ ಇದ್ದೀವಿ. ಮೀಟರ್ ಬಡ್ಡಿಗೆ ಸಂಬಂಧಪಟ್ಟಂಗೆ ಮೇಡಮ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಾಚರಣೆ ಆಗ್ತಾ ಇದೆ. ಆ ಇನ್ಫಾರ್ಮೇಷನ್ ನೀವು ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ಗೆ ತಕ್ಷಣ ಕಂಪ್ಲೇಂಟ್ ಮಾಡಬಹುದು. ನಮ್ಮ DC ಆಫೀಸ್ ಕಂಟ್ರೋಲ್ ರೂಮು ಶೇರ್ ಮಾಡ್ತೀವಿ. ಇಮಿಡಿಯೇಟ್ಲಿ DC ಕಂಟ್ರೋಲ್ ರೂಮ್ ಮತ್ತು ಪೊಲೀಸ್ ಕಂಟ್ರೋಲ್ ರೂಮ್ಗೆ ನೀವು ಕಂಪ್ಲೇಂಟ್ಸನ್ನು ರೈಸ್ ಮಾಡಬಹುದು. ಏನು ಗೋಲ್ಡ್ ಬಗ್ಗೆ ಹೇಳಿದ್ದೀರಾ, ಪೊಲೀಸ್ ಅವರು ಇನ್ನೊಂದು ಕನ್ಸರ್ನ್ ರೈಸ್ ಮಾಡಿದ್ರು. ನಿಮಗೆ ಥೆಫ್ಟ್ ಆಗಿರುವ ಪ್ರಾಪರ್ಟಿ ಏನಾದರೂ ಬಂದಿದ್ರೆ ಇಮಿಡಿಯೇಟ್ಲಿ ಪೊಲೀಸ್ ಅವರಿಗೆ ಇನ್ಫಾರ್ಮ್ ಮಾಡಬೇಕು. ಆ್ಯಂಡ್ ಒಂದು ಮೀಟಿಂಗ್ ಸೆಪ್ರೇಟ್ಲಿ ARCS ಅವರು ಡೀಟೇಲ್ಡ್ ಆಗಿ ಅವರಿಗೆ ಡೂಸ್ ಆ್ಯಂಡ್ ಡೋಂಟ್ಸ್ ಬಗ್ಗೆ ಮನಿ ಲೆಂಡರ್ಸ್ಗೆ ನೀವು ತಗೊಳ್ಳಿ. ಈಗ ನಮಗೆ